ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ತಾರಾನ ಮತ್ತೆ ಅವಳು ಸಾಕ್ತಂದೆನ ಕರ್ಕೊಂಡು ಹೋಗಿ ಮಂಜ ಆಸ್ಪತ್ರೆಗೆ ಸೇರಿಸಿರ್ತಾನೆ. ಅಲ್ಲಿ ತಾರಾಗಿ ಎಚ್ಚರಿಕೆಯಾಗಿ ತನ್ನ ಸಾಕ್ತಂದೆ ನೆನೆಸ್ಕೊಂಡು ಅಳ್ತಿರೋವಾಗ ಅಲ್ಲಿಗೆ ಮಂಜ ಬಂದು ನೀರು ತಗೊಂಡು ಬಂದು ತಾರಾ ಕೊಡ್ತಾನೆ. ನಂತರ ನರ್ಸ್ ಬಂದು ನಿಮ್ಮ ತಂದೆಗೆ ತುಂಬಾ ರಕ್ತ ಹೋಗಿದೆ, ರಕ್ತ ಕೊಡಬೇಕು, ನಿಮ್ಮ ಬ್ಲಡ್ ಮ್ಯಾಚ್ ಆಗ್ತಿಲ್ಲ, ಬಿ ಪಾಸಿಟಿವ್ ಬ್ಲಡ್ ಇವಾಗಲೇ ಬೇಕು ಅಂತ ಹೇಳ್ತಿರೋವಾಗ ಬೇಗ ತರಿಸಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ತಂದೆ ನನಗೆ ಬೇಕೇ ಬೇಕು ಅಂತ ಹೇಳಿ ತಾರಾ ಅಳ್ತಿರ್ತಾಳೆ. ಆಗ ಮಂಜ ನಂದು ಕೂಡ ಬಿ ಪಾಸಿಟಿವ್ ಬ್ಲಡ್ಡೇನೆ, ನಾನೇ ಕೊಡ್ತೀನಿ ಅಂತ ಹೇಳಿ ಮಂಜ ಬ್ಲಡ್ ಕೊಟ್ಟು ಹೊರಗಡೆ ಬಂದು ನಾನು ಆಫೀಸ್ಗೆ ಹೋಗ್ತೀನಿ ಮೇಡಮ್, ಕೆಲಸ ಇದೆ, ಎಲ್ರಿಗೂ ಸಂಬಳ ಕೊಡಬೇಕು, ಹಾಗೆ ಈ ಚೆಕ್ಗೆ ಸೈನ್ ಮಾಡ್ಕೊಡಿ, ನಾನು ಹೋಗ್ತೀನಿ ಅಂತ ಹೇಳಿ ತಾರಾ ಹತ್ರ ಹೇಳಿದಾಗ ತಾರಾ ಮಂಜನ್ ನೋಡಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನೀವು ತುಂಬಾನೇ ಒಳ್ಳೆಯವರು, ನಾನೇ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ತಾರಾ ಹೇಳ್ತಾಳೆ. ಆಗ ಮಂಜ ಹಾಗೇನೂ ಇಲ್ಲ ಮೇಡಮ್, ನಾನು ಒಂದು ಕಾಲದಲ್ಲಿ ತುಂಬಾ ಕೆಟ್ಟವನಾಗಿದ್ದೆ, ನನ್ನ ತಿದ್ದಿ ನನ್ನ ಕೈ ಮುರಿದು ನನಗೆ ಬುದ್ಧಿ ಕಲಿಸಿದವರು ಒಬ್ರು ಇದ್ದಾರೆ ಅಂತ ಹೇಳಿದಾಗ ಏನು ಕೈ ಮುರಿದು ಬುದ್ಧಿ ಕಲಿಸಿದ್ರ ಅಂತ ಹೇಳಿ ತಾರಾ ಶಾಕ್ ಆಗ್ತಾಳೆ. ಹೌದು ಮೇಡಮ್, ಅವರು ನೋಡೋದಕ್ಕೆ ತುಂಬಾನೇ ಹೊರಟು, ಆದ್ರೆ ಮನಸ್ಸು ಮಾತ್ರ ಚಿನ್ನ, ಅವರೇ ನನ್ನ ಹೀಗೆ ಬದಲಾಯಿಸಿದ್ದು, ಅವ್ರ ಗುಣ ನೋಡೇ ನಾನು ಹೀಗೆ ಕಲ್ತಿದ್ದು ಅಂತ ಹೇಳಿ ಮಂಜ ಹೇಳಿದಾಗ ಹೌದಾ ಯಾರದು ಅಂತ ತಾರಾ ಕೇಳ್ತಾಳೆ. ಆಗ ಮಂಜ ನಮ್ಮ ಭಾವ ಮೇಡಮ್, ಅವ್ರ ಹೆಸರು ಸೂರ್ಯ ಅಂತ ಹೇಳಿದ ತಕ್ಷಣನೇ ತಾರಾಗೆ ತನ್ನ ಹಳೆ ಜೀವನ ಸ್ವಲ್ಪ ಸ್ವಲ್ಪ ಜ್ಞಾಪಕ ಬರ್ತಿರುತ್ತೆ. ಅದರಲ್ಲಿ ಸೂರ್ಯ ತಾರಾ ಜೊತೆ ಆಟ ಆಡ್ತಿರೋದು ತಾರಾಗೆ ನೆನಪಾಗ್ತಿರುತ್ತೆ. ಆಗ ತಾರಾ ಶಾಕ್ ಆಗಿ ನಾನು ಅವ್ರನ್ನ ನೋಡ್ಲೇಬೇಕಲ್ಲ ಅಂತ ಹೇಳಿದಾಗ ಆದಷ್ಟು ಬೇಗ ಪರಿಚಯ ಮಾಡಿಸ್ತೀನಿ ಮೇಡಮ್, ಆ ದಿನ ಬಂದೇ ಬರುತ್ತೆ ಅಂತ ಮಂಜ ಹೇಳಿ ಅಲ್ಲಿಂದ ಹೋಗ್ತಿರೋವಾಗ ತಲೆ ಸುತ್ತಿ ತಾರಾನ ಹಿಡ್ಕೊಂಡು ಅಲ್ಲೇ ಕುತ್ಕೊಬಿಡ್ತಾನೆ. ಆಗ ಅಲ್ಲಿಗೆ ನರ್ಸ್ ಬಂದು ಈಗ ತಾನೇ ಅವ್ರು ಬ್ಲಡ್ ಕೊಟ್ಟಿದಾರಲ್ಲ ಅದಕ್ಕೆ ಹೀಗಾಗ್ತಿದೆ, ಸ್ವಲ್ಪ ನೀರು ಕುಡಿಸಿ ಸರಿ ಹೋಗ್ತಾರೆ ಅಂತ ಹೇಳಿದಾಗ ತಾರಾ ಭುಜದ ಬೆಲೆನೆ ಮಂಜ ಮಲ್ಕೊಬಿಡ್ತಾನೆ. ಆಗ ತಾರಾ ಮಂಜನ್ನ ಎಬ್ಸೋದಕ್ಕೆ ಹೋಗದೆ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಮಂಜನ್ಗೆ ಎಚ್ಚರ ಆಗಿ ಮುಜುಗರ ಪಟ್ಕೊಂಡು ನಾನು ಬರ್ತೀನಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟೋದಾಗ ಮಂಜನ ನೋಡಿ ತಾರಾ ನಗ್ತಾ ಮಂಜನ ಇಷ್ಟಪಡೋದಕ್ಕೆ ಅಂತ ಶುರು ಮಾಡ್ತಾಳೆ. ಮುಂದೆ ತಾರಾ ಮತ್ತೆ ಮಂಜ ಇಬ್ರು ಕೂಡ ಪ್ರೀತಿಸೋದಕ್ಕೆ ಅಂತ ಶುರು ಮಾಡ್ತಾರೆ. ಈ ಕಡೆ ರೋಹಿಣಿ ಮತ್ತೆ ಕೃಷ್ಣ ನೋಡೋದಕ್ಕೆ ಅಂತ ರೋಹಿಣಿ ಮೊದಲು ಗಂಡನ ಅಣ್ಣ ಅದಕ್ಕೆ ಇಬ್ರು ಕೂಡ ಮನೆಗೆ ಬಂದಿರ್ತಾರೆ. ನಂತರ ಕೃಷ್ಣ ನೋಡಿ ಬಾರಪ್ಪ ಇಲ್ಲಿ ಅಂತ ಹೇಳಿ ಸುರೇಶ್ ಅವ್ರ ಅಣ್ಣ ಕರೀತಿರುವಾಗ ಹೋಗು ಅಂತ ರೋಹಿಣಿ ಹೇಳ್ತಾಳೆ. ಆಗ ಕೃಷ್ಣ ಅವ್ರ ದೊಡ್ಡಪ್ಪನ ಹತ್ರ ಹೋದಾಗ ಹಾಗೆ ಅವರು ಅವನ ಜೊತೆ ಮಾತಾಡ್ತಾ ಇರೋವಾಗ ರೋಹಿಣಿ ಅಲ್ಲಿಂದ ಕಿಚನ್ಗೆ ಹೋಗ್ಬಿಡ್ತಾಳೆ. ಅಮ್ಮ ಅವ್ರು ಬಂದಿದ್ದಾರೆ ನೋಡು ಅಂತ ಹೇಳಿ ರೋಹಿಣಿ ಹೇಳಿದಾಗ ಯಾರು ಅಂತ ಪ್ರಮೀಳ್ ಅವ್ರು ಕೇಳ್ತಾರೆ. ಇನ್ಯಾರು ಕೃಷ್ಣ ದೊಡ್ಡಮ್ಮ ಇಬ್ರು ಬಂದಿದ್ದಾರೆ ಅಂತ ಹೇಳಿ ರೋಹಿಣಿ ಹೇಳಿದಾಗ ಓ ಆಗ್ಲೇ ಬಂದ್ಬಿಟ್ರ ಅವರು ಅಂತ ಹೇಳಿ ಪ್ರಮೀಳ್ ಅವರು ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ, ನಾವಿರೋ ಜಾಗನ ನೀನೇನ ಅವ್ರಿಗೆ ಹೇಳಿರೋದು, ಯಾಕಮ್ಮ ನೀನ್ ಈ ಅಡ್ರೆಸ್ ನ ಅವ್ರು ಕೊಟ್ಟಿದ್ಯಾ ಅಂತ ಹೇಳಿ ರೋಹಿಣಿ ಕೇಳಿದಾಗ ಹೌದು ಕಣೆ ನಾನೇ ಅಡ್ರೆಸ್ ಕೊಟ್ಟಿದ್ದು ಅಂತ ಹೇಳಿ ಪ್ರಮೀಳ್ ಅವ್ರು ಒಪ್ಕೋತಾರೆ. ಯಾಕಮ್ಮ ಇಂಥ ಕೆಲಸ ಎಲ್ಲ ಮಾಡ್ತೀಯ ಅಂತ ರೋಹಿಣಿ ಕೇಳಿದಾಗ ಎಲ್ಲ ನೀನ್ ನೋಡೋದಕ್ಕೆ ಕಣೆ ಅಂತ ಹೇಳಿ ಪ್ರಮೀಳ್ ಅವ್ರು ಹೇಳ್ತಾರೆ. ಹೌದು ನೀನ್ ಯಾವ್ದನ್ನ ನನ್ಗೆ ಒಳ್ಳೇದು ಅಂತ ಹೇಳಿದ್ಯೋ ಅದೆಲ್ಲ ನನಗೆ ಬರೀ ಕೆಟ್ಟದೇ ಆಗಿರೋದು ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೋತಾಳೆ. ಆಗ ನೋಡೆ ಕಲ್ಯಾಣಿ, ಈಗ ನೀನಿರೋ ಪರಿಸ್ಥಿತಿಗೆ ನಿನ್ಗೆ ಯಾರಾದ್ರೂ ಸಪೋರ್ಟ್ ಬೇಕಾಗುತ್ತೆ ಕಣೆ, ಮನೆ ಖರ್ಚಿಗೆ ಅಂತ ನೀನ್ ಬಳೆನ್ ಬೇರೆ ಅಡ ಇಟ್ಟಿದ್ಯಾ, ಯಾರ ಸಪೋರ್ಟು ಇಲ್ಲದೆ ನೀನು ಕೃಷಿ ಒಂಟಿಯಾಗಿರೋದಕ್ಕಾಗೋದಿಲ್ಲ ಕಣೆ, ಅದಕ್ಕೆ ನಾನು ಅವ್ರನ್ನ ಕರ್ಸಿರೋದು ಅಂತ ಹೇಳಿ ಪ್ರಮೀಳ್ ಅವ್ರು ಹೇಳಿದಾಗ ಯಾಕಮ್ಮ ನನ್ಗೆ ಕೇಳ್ದೆ ನೀನ್ ಇಂಥದ್ದೆಲ್ಲ ಮಾಡ್ತೀಯ ಅಂತ ಹೇಳಿ ರೋಹಿಣಿ ಬೈತಿರೋವಾಗ ನೀನ್ ಅದನ್ನೆಲ್ಲ ಬಿಟ್ಟಾಕೆ, ಅದೆಲ್ಲ ನನಗೆ ಗೊತ್ತಿದೆ ಅಂತ ಹೇಳಿ ಪ್ರಮೀಳ್ ಅವರು ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಆಚೆ ಕಡೆ ಹೋಗ್ತಾರೆ. ನಂತರ ಹಾಗೆ ರೋಹಿಣಿ ಕೂಡ ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಬಂದಾಗ ಸುರೇಶ್ ಅವ್ರ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಸೇರಿ ಸುರೇಶನ್ ಭಾಗದ ಆಸ್ತಿನ ರೋಹಿಣಿ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಅದನ್ನ ಕೇಳಿದ ತಕ್ಷಣ ರೋಹಿಣಿಗೆ ತುಂಬಾನೇ ಖುಷಿ ಆಗುತ್ತೆ. ಇದೆಲ್ಲ ಯಾಕೆ ಅಂತ ರೋಹಿಣಿ ಖುಷಿಲೇ ಕೇಳಿದಾಗ ನೋಡಮ್ಮ ನಾವೇನು ಸಹಾಯ ಅಂತ ಮಾಡ್ತಿಲ್ಲ, ನಿಮಗ್ ಬರ್ಬೇಕಾಗಿರೋ ಆಸ್ತಿನ ನಿಮಗ್ ಕೊಡೋದಕ್ಕೆ ಅಂತ ಬಂದಿದ್ದೀವಿ, ನೀನ್ ಹೂ ಅಂದ್ರೆ ಅವನಿಗೆ ಸೇರ್ಬೇಕಾಗಿರೋ ಎಲ್ಲಾ ಆಸ್ತಿನೂ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಸುರೇಶ್ ಅವ್ರ ಅಣ್ಣ ಹೇಳ್ತಾರೆ. ನೀವ್ ನನ್ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ, ತುಂಬಾನೇ ಥ್ಯಾಂಕ್ಸ್, ಆದ್ರೆ ನನ್ಗೇನು ಬೇಡ ಅಂತ ರೋಹಿಣಿ ಹೇಳ್ಬಿಡ್ತಾಳೆ. ಆಗ ಕಲ್ಯಾಣಿ ನಿನ್ ಕೋಪದಲ್ಲಿ ಇಂಥ ನಿರ್ಧಾರ ಎಲ್ಲ ತಗೋಬೇಡ ಅಂತ ಹೇಳಿ ಸುರೇಶ್ ಅವ್ರ ಅದಕ್ಕೆ ಹೇಳ್ತಿರೋವಾಗ ನೋಡಿ ನಾನೇನು ಕೋಪದಲ್ಲಿ ಮಾತನ್ನ ಹೇಳ್ತಾ ಇಲ್ಲ, ಈಗ ನನ್ ಗಮನ ಪೂರ್ತಿ ನನ್ನ ಜೀವನ ಉಳಿಸ್ಕೊಳ್ಳೋದ್ರ ಬಗ್ಗೆನೇ ಇದೆ, ನಾನು ನನ್ನ ಗಂಡನ ಬಿಟ್ಟು ಅಲ್ಲಿಗೆ ಬರೋದಕ್ಕಾಗೋದಿಲ್ಲ, ನನ್ಗೆ ಡೈವರ್ಸ್ ಸಿಗ್ಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದು, ಈಗ ನಾನು ನಿಮ್ಗೇನು ಹೇಳೋದಕ್ಕಾಗೋದಿಲ್ಲ, ಈ ಕೇಸ್ ಎಲ್ಲ ಮುಗಿದ್ಮೇಲೆ ನೋಡೋಣ ಅಂತ ಹೇಳಿ ರೋಹಿಣಿ ಹೇಳಿದಾಗ ಸರಿ ನಮ್ಮ ಕಲ್ಯಾಣಿ, ನಾನ್ ನಿನ್ನ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ, ನಿನ್ ಮನಸ್ಥಿತಿ ಇವಾಗ ಏನಿದೆ ಅಂತ ನನ್ಗೂ ಅರ್ಥ ಆಗುತ್ತೆ, ಆದ್ರೆ ನಿನ್ಗೆ ಯಾವಾಗ ಏನೇ ಹೆಲ್ಪ್ ಬೇಕಾಗಿದ್ರು ನಮ್ಮನ್ನೇ ಕೇಳು, ಏನೇ ಇದ್ರು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಎಷ್ಟೇ ಆದ್ರೂ ಕೂಡ ಕೃಷ್ಣ ನಮ್ಮನೆ ಮಗ, ಅವನಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಸುರೇಶ್ ಅವ್ರ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಕೂಡ ಹೇಳ್ತಾರೆ. ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಲ್ವಾ, ನಿಮಗ್ ನಾನು ಎಷ್ಟು ಋಣಿಯಾಗಿದ್ರು ಸಾಕಾಗೋದಿಲ್ಲ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಸರಿ ನಾವಿನ್ ಹೋಗಿ ಬರ್ತೀವಿ ಅಂತ ಹೇಳಿ ಸುರೇಶ್ ಅವ್ರ ಅಣ್ಣ ಮತ್ತೆ ಅದಕ್ಕೆ ಹೇಳ್ತಾರೆ. ಆಗ ಅಯ್ಯೋ ಅಡ್ಗೆ ಮಾಡ್ತಾ ಇದ್ದೀನಿ ಇರಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪ್ರಮೀಳ್ ಅವ್ರು ಹೇಳಿದಾಗ ಸರಿ ಆಯ್ತು ಅಂತ ಅವ್ರಿಬ್ರು ಒಪ್ಕೋತಾರೆ. ಆಗ ರೋಹಿಣಿ ಮತ್ತೆ ಪ್ರಮೀಳ್ ಅವ್ರಿಬ್ರು ಕೂಡ ಕಿಚನ್ಗೆ ಹೋದಾಗ ಅಮ್ಮ ಇವ್ರು ಯಾಕೆ ಈ ರೀತಿ ಎಲ್ಲ ಬಂದ್ ಕೇಳ್ತಾ ಇದಾರೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅಲ್ಲ ಕಣೆ ನಿನ್ ಕೋರ್ಟು ಕೇಸು ಅಂತ ಅಲಿತಾ ಇದ್ಯಾ, ಇವಾಗ ನಿನ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ, ಅವ್ರು ಬಂದ್ರೆ ನಿನ್ಗೂ ಹೆಲ್ಪ್ ಆಗುತ್ತಲ್ಲ ಅಂತ ನನ್ಗೆ ಯೋಚನೆ ಮಾಡಿದೆ ಅಷ್ಟೇನೆ, ಆದ್ರೆ ನೀನ್ ಯಾಕೆ ಅವ್ರ ಆಸ್ತಿ ಕೊಟ್ರು ಬೇಡ ಅಂತ ಹೇಳ್ದೆ ಅಂತ ಹೇಳಿ ಪ್ರಮೀಳ್ ಅವ್ರು ಕೇಳ್ತಾರೆ.
ಆಗ ಅಮ್ಮ ನಾನು ಯಾಕೆ ಆಸ್ತಿ ಬೇಡ ಅಂತ ಹೇಳಿದೆ ಅಂತ ನಿನ್ಗೇನು ಅರ್ಥ ಆಗೋದಿಲ್ಲ, ನಾನು ಮನೋಜ್ ಅವ್ರ ಜೊತೆ ಜೀವನ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿ ಹೇಳಿದಾಗ, ಸರಿ ಕಣೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ, ಆಸ್ತಿ ಏನಾದ್ರೂ ಈಸ್ಕೋಬೋದಾಗಿತ್ತಲ್ಲ ಅಂತ ಹೇಳಿ ಪ್ರಮಿಳಾ ಅವ್ರು ಕೇಳ್ತಾರೆ. ಇದೆಯಮ್ಮ ಸಂಬಂಧ ಇದೆ, ಮನೋಜ್ಗೆ ನನ್ ಮೇಲೆ ಕೋಪ ಇರೋದು ಯಾಕೆ ಹೇಳು, ನಾನು ಮೊದಲು ಮದ್ವೆ ಆಗಿರೋದು ಮತ್ತೆ ಮಗು ಇರೋದನ್ನ ಮುಚ್ಚಿಟ್ಟಿದ್ದೀನಿ ಅಂತ ತಾನೆ, ಈಗ ನಾನು ಮತ್ತೆ ಆ ಫ್ಯಾಮಿಲಿ ಜೊತೆ ಸೇರಿದ್ದೀನಿ ಅಂತ ಗೊತ್ತಾದ್ರೆ ಮನೋಜ್ಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ರೋಹಿಣಿ ಹೇಳಿದಾಗ, ಸರಿ ಕಣೆ ಕಲ್ಯಾಣಿ ಇವಾಗ ಖರ್ಚಿಗೆ ಏನೇ ಮಾಡ್ತೀಯ ಅಂತ ಹೇಳಿ ಪ್ರಮಿಳಾ ಅವ್ರು ಕೇಳ್ತಾರೆ. ನೋಡಮ್ಮ ನನ್ಗೆ ಇವ್ರು ಕೂಡ ಆಸ್ತಿಗಿಂತ ಮನೋಜ್ ಅವರೇ ಮುಖ್ಯ, ನೀನ್ ನನ್ ಮದ್ವೆಗೆ ಮಾಡಿದ ಅರ್ಜೆಂಟ್ನ ಇವಾಗ್ಲೂ ಮಾಡ್ಬೇಡ, ಸ್ವಲ್ಪ ಸಮಾಧಾನವಾಗಿರು, ಆಮೇಲೆ ಮುಂದೆ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ರೋಹಿಣಿ ಪ್ರಮಿಳಾ ಅವ್ರಿಗೆ ಹೇಳಿದಾಗ, ಸರಿ ಆಯ್ತು ಅಂತ ಪ್ರಮಿಳಾ ಅವ್ರು ಒಪ್ಕೋತಾರೆ. ಈ ಕಡೆ ಮನೋಜ ಬ್ಯಾಂಕ್ ಅಲ್ಲಿ ರಂಗನಾಥ್ ಅವ್ರ ಸೈನ್ ನ ಫೋರ್ಜರಿ ಮಾಡಿ ಪತ್ರನ ಅಲ್ಲಿಂದ ಬಿಡಿಸ್ಕೊಂಡ್ ಬಂದು ಯಾರಿಗೂ ಗೊತ್ತಾಗದೆ ಇರೋ ತರ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ರೂಮ್ ಒಳಗಡೆ ಹೋಗ್ತಾರೆ. ನಂತರ ನೋಡು ಮನೋಜ, ಈ ಪತ್ರನ ನಿನ್ನ ಹತ್ರನೇ ಇಟ್ಟಿರು, ನನ್ನ ಹತ್ರ ಇರೋದನ್ನ ನಿಮ್ಮಪ್ಪ ನೋಡ್ಬಿಟ್ರೆ ಕಷ್ಟ ಆಗುತ್ತೆ ಕಣೋ ಅಂತ ಹೇಳಿ ಶಾಂತಿ ಮನೋಜನ್ ಕೈಗೆ ಆ ಪತ್ರನ ಎತ್ತಿಡೋದಕ್ಕೆ ಅಂತ ಕೊಡ್ತಾಳೆ. ಈ ಕಡೆ ಸೂರ್ಯ ಮೀನಾ ಜೊತೆ ಮನೆಗೆ ವಾಪಸ್ ಬಂದು ನೀತು ಹೇಳಿದ ವಿಷಯನೆಲ್ಲ ರವಿ ಹತ್ರ ಸೂರ್ಯ ಹೇಳ್ತಿರ್ತಾನೆ. ನಂತರ ಮೈಕು ಅವ್ರ ಅಮ್ಮನ ಹತ್ರ ಹೋಗಿ ಏನ್ ಹೇಳಿದ್ಲೋ ಏನೋ ಗೊತ್ತಾಗ್ತಿಲ್ವಲ್ಲ, ಮೊದ್ಲು ಅವಳಿಗೆ ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿ ಸೂರ್ಯ ರವಿಗೆ ಹೇಳಿದಾಗ, ಲೋ ನಾನು ಎಷ್ಟೇ ಫೋನ್ ಮಾಡಿದ್ರು ಕೂಡ ಅವಳು ಫೋನ್ ತೆಗಿತಾ ಇಲ್ಲ ಕಣೋ ಅಂತ ರವಿ ಹೇಳ್ತಾನೆ. ನೋಡು ಇದನ್ನ ಹಿಂಗೆ ಬಿಟ್ರೆ ಆಗೋದಿಲ್ಲ ಕಣೋ, ಆಮೇಲೆ ದೊಡ್ಡ ಸಮಸ್ಯೆನೇ ಆಗುತ್ತೆ ಕಣೋ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅವ್ರ ಅಪ್ಪ ನನಗೆ ಫೋನ್ ಮಾಡಿದ್ರು ಕಣೋ ಆಗ್ಲೇನೆ ಅಂತ ಹೇಳಿ ರವಿ ಹೇಳ್ತಾನೆ. ಹೌದಾ ಮತ್ತೆ ರಿಸೀವ್ ಮಾಡಿ ಮಾತಾಡ್ಬೇಕಾಗಿತ್ತಾನೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಲೋ ಅವ್ರ ಕಾಲ್ ರಿಸೀವ್ ಮಾಡಿ ನಾನು ಏನು ಅಂತ ಮಾತಾಡ್ಲಿ ಹೇಳು ಅಂತ ಹೇಳಿ ರವಿ ಕೇಳ್ತಾನೆ. ಅಷ್ಟರಲ್ಲಿ ಶೀಲಾ ಮನೆಗೆ ಬಂದು ಮನೇಲಿ ಯಾರಾದ್ರೂ ಇದ್ದೀರಾ ಇಲ್ವಾ ಅಂತ ಹೇಳಿ ಕಿರ್ಚ್ತಾ ಇರ್ತಾಳೆ. ಶೀಲಾ ವಾಯ್ಸ್ ಕೇಳ್ತಿದ್ದಾಗೇನೆ ಶಾಂತಿ ಆಚೆಗೆ ಬಂದು ಅಯ್ಯೋ ಬಿಗ್ರೆ ಬನ್ನಿ ಅಂತ ಕರೆದಾಗ, ಅಷ್ಟರಲ್ಲಿ ರವಿ ಮೀನಾ ಮತ್ತೆ ಸೂರ್ಯ 3 ಜನ ಕೂಡ ಅಲ್ಲಿಗೆ ಬರ್ತಾರೆ. ಈ ಕಡೆ ಶೀಲಾ ಮನೆಗೆ ಬಂದು ನನ್ ಮಗಳಿಗೆ ನೀವೇನ್ ಮಾಡಿದೀರಾ, ಅವಳು ಈ ರೀತಿ ಹತ್ಕೊಂಡ್ ಬಂದು ರೂಮಲ್ಲಿ ಕೂತ್ಕೊಂಡಿದ್ದಾಳೆ, ಏನು ಮಾತಾಡ್ತಾನೆ ಇಲ್ಲ, ನನ್ ಮಗಳಿಗೆ ಎಲ್ರು ಸೇರಿ ಏನ್ ಮಾಡಿದ್ರಿ ಹೇಳಿ ಅಂತ ಹೇಳಿ ಮನೆಯವ್ರ ಮೇಲೆ ರೇಗಾಡ್ತಿರ್ತಾಳೆ. ಆಗ ರಂಗನಾಥ್ ಅವ್ರು ಬಂದು ಏನ್ ಹೇಳ್ತಾ ಇದ್ದೀರಾ, ನಮ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಹೇಳಿ ಅಂತ ಹೇಳಿ ಕೇಳ್ತಿರೋವಾಗ, ನಿಮ್ ಹತ್ರ ಮಾತಾಡಿ ಏನ್ ಪ್ರಯೋಜನ ಹೇಳಿ ಅಂತ ಹೇಳಿ, ಅಳಿ ಅಂದ್ರೆ ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಇಲ್ಲಿ ಕಳ್ಸಿದೆ, ಅವಳಿಗೆ ಏನ್ ಮಾಡಿದ್ರಿ, ಅವಳು ಯಾಕೆ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಶೀಲಾ ಪ್ರಶ್ನೆ ಮಾಡ್ತಾಳೆ. ಆಗ ಯಾಕಪ್ಪ ರವಿ ಶ್ರುತಿ ಮನೆ ಬಿಟ್ಟು ಹೋಗಿರೋದು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಹಾ ಚೆನ್ನಾಗಿದೆ ಬಿಗ್ರೆ, ನಿಮ್ ಮನೆಗೆ ಬಾಳಕ್ ಬಂದಿರೋ ಸೊಸೆ ಹೇಗಿದ್ದಾಳೆ ಎತ್ತ ಅಂತ ನಿಮಗ್ ಗೊತ್ತಾಗೋದಿಲ್ವಾ, ಅವಳು ಯಾಕೆ ಮನೆ ಬಿಟ್ಟು ಹೋಗಿರೋದು ಅಂತ ನಿಮಗ್ ಗೊತ್ತಿಲ್ವಾ, ಇನ್ನು ನಿಮ್ ಮಗನ್ನೇ ಕೇಳಿ ತಿಳ್ಕೊಬೇಕಾ ನೀವು ಅಂತ ಹೇಳಿ ಕಿರ್ಚಾಡ್ತಿರ್ತಾಳೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ನೀತು ರೆಸ್ಟೋರೆಂಟ್ ಅಲ್ಲಿ ನಡೆದಿದ್ದ ವಿಷಯನ ಹಾಗೆ ನೀತು ಅವ್ರ ಹತ್ರ ಬಂದು ಮಾತಾಡಿದ ವಿಷಯನ ಎಲ್ರ ಮುಂದೆ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಶೀಲಾ ಮತ್ತೆ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ನಂತರ ನೋಡಿ ನನ್ ಮಗಳಿಗೆ ಏನಾದ್ರೂ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನಂತೂ ನಿಮ್ಮನ್ನ ಯಾರನ್ನೂ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಶೀಲಾ ಹೇಳ್ತಿರೋವಾಗ, ನೋಡಿ ಆ ರೀತಿ ಎಲ್ಲ ಏನೂ ಇಲ್ಲ, ಸುಮ್ನೆ ನೀವು ನಮ್ ರವಿ ಬಗ್ಗೆ ಏನೇನೋ ಮಾತಾಡ್ಬೇಡಿ, ಶ್ರುತಿ ಇವಾಗ ಕೋಪದಲ್ಲಿದ್ದಾಳೆ, ಅವಳಿಗೆ ಅರ್ಥ ಮಾಡಿಸಿದ್ರೆ ಎಲ್ಲ ಅರ್ಥ ಆಗುತ್ತೆ, ಶ್ರುತಿ ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ನೀನೇನ್ ದೊಡ್ಡ ಮನುಷ್ಯಲೇನೆ ಅಲ್ಗೋಗ ಅವಳ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ ಶಾಂತಿ ಕೇಳ್ತಿರ್ತಾಳೆ. ಅದ್ ಹಾಗಲ್ಲ ಅತ್ತೆ, ನನ್ಗೆ ಶ್ರುತಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವಳು ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾಳೆ ಅಂತ ಹೇಳಿ ಮೀನಾ ಹೇಳಿದಾಗ, ಯಾಕೆ ನಾನು ಹೋಗಿ ಮಾತಾಡಿದ್ರೆ ಅವಳು ಕೇಳೋದಿಲ್ವಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದ್ ಹಾಗಲ್ಲ ಅತ್ತೆ, ನಿಮ್ಮಂತ ವಯಸ್ಸಾಗಿರೋರು ಹೋಗಿ ಮಾತಾಡೋದಕ್ಕಿಂತ ಒಂದೇ ವಯಸ್ಸಲ್ಲಿರೋರು ನಾವು ಹೋಗಿ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಹೇಳಿ ಮೀನಾ ಹೇಳಿದಾಗ, ಏನೇ ನನ್ಗೆ ವಯಸ್ಸಾಗೋಗಿದೆ ಅಂತ ಹೇಳ್ತಿದ್ದೇನೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಹೌದು ಸಕ್ರೆ ತಮ್ಗೇನು ವಯಸ್ಸಾಗಿಲ್ಲ, ಇವಾಗ ತಾನೇ 15 ತುಂಬಿ 16 ವರ್ಷ ನೋಡು, ಅದಕ್ಕೆ ಹಿಂಗ್ ಹೇಳ್ತಾ ಇದ್ಯಾ, ಅಯ್ಯೋ ಸುಮ್ನೆ ಇರು ಸಕ್ರೆ ನೀನ್ ಬೇರೆ, ಅವಳು ಹೇಳಿದ್ಲು ತಾನೇ ಶ್ರುತಿ ಹತ್ರ ಮಾತಾಡ್ತೀನಿ ಅಂತ, ಮಾತಾಡ್ತಾಳೆ ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಂತರ ರವಿ ಇದನ್ನ ಹಿಂಗೆ ಬಿಟ್ರೆ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ಬನ್ನಿ ನಾ ಹೋಗಿ ಶ್ರುತಿ ಹತ್ರ ಮಾತಾಡ್ಕೊಂಡ್ ಬರೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಶ್ರುತಿ ನೋಡೋದಕ್ಕೆ ಅಂತ ರವಿ ಮತ್ತೆ ಮೀನಾ ಇಬ್ರು ಕೂಡ ವಾಸುದೇವ್ರ ಮನೆಗೆ ಹೋಗ್ತಾರೆ. ಆಗ ಮನೋಜ ಶಾಂತಿ ಹತ್ರ ಬಂದು, ಅಮ್ಮ ಇವ್ರಿಬ್ರು ಜಗಳ ಹಿಂಗೆ ಮುಂದುವರಿತು ಅಂತಂದ್ರೆ ಇವ್ರದ್ದು ಡೈವರ್ಸ್ ಆಗೋಗ್ಬಿಡುತ್ತಾ ಏನೋ, ಹಾಗಿದ್ರೆ ನಮ್ ಲಾಯರ್ ಹೇಳ್ಬಿಟ್ಟು ಇವ್ರು ಡೈವರ್ಸ್ ಕೇಸು ಅಟೆಂಡ್ ಮಾಡೋದಕ್ಕೆ ಹೇಳ್ಬಿಡೋಣವೇನಮ್ಮ ಅಂತ ಹೇಳಿ ಮನೋಜ ಕೇಳಿದಾಗ, ಅದನ್ನ ಕೇಳಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಹಾಗೆ ಕೋಪದಿಂದ ಸೂರ್ಯ ಮನೋಜನ್ನೇ ಗುರಾಯಿಸ್ತಿರುವಾಗ ಮನೋಜ ಬೈದಿಂದ ಸುಮ್ನಾಗ್ಬಿಡ್ತಾನೆ. ಆಗ ರಂಗನಾಥ್ ಅವರು ಮನೋಜನ್ನ ಗುರಾಯಿಸಿ ಬುದ್ಧಿ ಇಲ್ವೇನೋ ಪೆಂಗ್ ಮುಂಡಿದೆ ಅಂತ ಹೇಳಿ ಚೆನ್ನಾಗಿ ಬೈತಿರ್ತಾರೆ. ಈ ಕಡೆ ರವಿ ಮತ್ತೆ ಮೀನಾ ಇಬ್ರು ಕೂಡ ಶ್ರುತಿ ನೋಡೋದಕ್ಕೆ ಅಂತ ಮನೆಗೆ ಬಂದಾಗ ಶ್ರುತಿ ರೂಮಲ್ಲೇ ಇರ್ತಾಳೆ. ಆಗ ರವಿ ಬಂದು ಶ್ರುತಿನ ಬಾಗಿಲು ತೆಗಿ ಅಂತ ಹೇಳಿ ತುಂಬಾನೇ ಕೇಳ್ಕೊತಿರ್ತಾನೆ. ಆದ್ರೆ ಶ್ರುತಿ ಮಾತ್ರ ಕಿವಿಗೆ ಹಾಕೊಳ್ದೆ ಇದ್ದಾಗ ಮೀನಾ ಬಂದು ಶ್ರುತಿಯವರೇ ಬಾಗಿಲು ತೆಗೀರಿ ಅಂತ ಹೇಳಿ ಮಾತಾಡ್ತಾಳೆ. ಮೀನಾ ವಾಯ್ಸ್ ಕೇಳ್ತಿದ್ದಂಗೆನೆ ಶ್ರುತಿ ಡೋರ್ನ ಓಪನ್ ಮಾಡಿ ಮೀನನ್ ಮಾತ್ರ ರೂಮ್ ಒಳಗಡೆ ಬಿಟ್ಕೋತಾಳೆ. ಯಾಕೆ ಶ್ರುತಿ ಈ ರೀತಿ ಹಠ ಮಾಡ್ತಾ ಇದ್ದೀರಾ, ಇದರಲ್ಲಿ ರವಿದೇನು ತಪ್ಪಿಲ್ವಲ್ಲ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಇಲ್ಲ ಮೀನಾ ಮರಿ ತಪ್ಪೆಲ್ಲ ರವಿದೇನೆ, ಅವನು ಇಷ್ಟೊಂದೆಲ್ಲ ಅವಳಿಗೆ ಸಲ್ಗೆ ಕೊಟ್ಟಿದ್ರಿಂದಾನೆ ಅವಳು ಆ ರೀತಿ ಹಾಳಾಗಿರೋದು. ನಾನು ಮೊದ್ಲೇ ಎಷ್ಟೋ ಸಲ ಹೇಳಿದ್ದೆ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋದು ಬೇಡ ಬಿಟ್ಬಿಟ್ ಬಾ ಅಂತ, ಆದ್ರೆ ಅವನು ನನ್ನ ಮಾತನ್ನ ಕೇಳಿದ್ನಾ, ಇಲ್ಲ ಅಲ್ವಾ, ಅದಕ್ಕೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ನೋಡಿ ಶ್ರುತಿ ನೀವು ಸಮಾಧಾನ ಮಾಡ್ಕೊಳ್ಳಿ, ಇವಾಗ ನೀವು ರವಿನ ಕ್ಷಮಿಸಿ ಮನೆಗೆ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಮೀನಾ ಕೇಳಿದಾಗ, ಅವಳು ಮಾಡಿರೋ ತಪ್ಪು ಕೆಲ್ಸಕ್ಕೆಲ್ಲ ನನ್ನ ಹತ್ರ ಕ್ಷಮೆ ಕೇಳ್ಬೇಕು, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ರವಿನ ಲವ್ ಮಾಡ್ತೀರಾ ಅಂತ ಅವಳು ಪೋಸ್ಟ್ ಹಾಕ್ಬೇಕು, ಜೊತೆಗೆ ವಿಡಿಯೋ ಕೂಡ ಮಾಡ್ಬೇಕು, ಹಂಗಿದ್ರೆ ಮಾತ್ರ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಶ್ರುತಿ ಕಂಡೀಷನ್ ಹಾಕ್ತಾಳೆ. ಇದಕ್ಕೆ ಮೀನಾ ಮತ್ತೆ ರವಿ ಇಬ್ರು ಕೂಡ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ.
ಈ ಕಡೆ ಸೂರ್ಯ, ರವಿ ಮತ್ತೆ ಮನೋಜ 3 ಜನನು ಯೋಚನೆ ಮಾಡ್ತಾ ಆಚೆ ಕಡೆ ಕೂತಿರೋವಾಗ, ಲೋ ರವಿಗಾನ್ ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನನ್ಗೂ ಗೊತ್ತಿಲ್ಲ ಕಣೋ ಸೂರ್ಯ, ನೀತು ಬಂದು ಕ್ಷಮೆ ಕೇಳಿದ್ರೆ ಮಾತ್ರ ನನ್ ಮನೆಗ್ ಬರೋದು ಅಂತ ಶ್ರುತಿ ಹೇಳ್ತಾ ಇದ್ದಾಳೆ. ನಾನ್ ಹೇಗೋ ಅವಳ ಹತ್ರ ಹೋಗಿ ಇದನ್ನೆಲ್ಲ ಹೇಳಿ ಅಂತ ಹೇಳಿ ರವಿ ಕೇಳ್ತಿರ್ತಾನೆ. ಲೋ ರವಿಗಾನ್ ನೀನ್ ಹೇಳಿದ್ರು ಕೂಡ ಹುಡುಗಿ ಬಂದು ಕ್ಷಮೆ ಕೇಳಲ್ಲ ಕಣೋ ಅಂತ ಹೇಳಿ ಮನೋಜ ಹೇಳಿದಾಗ, ಲೋ ಪೆಂಗ್ಯ ಇದ್ರಲ್ಲಿ ಅವಳದೇ ಅಲ್ವೇನೋ ತಪ್ಪಿರೋದು ಅಂತ ಹೇಳಿ ಲೋ ರವಿಗಾನ್ ಮೊದ್ಲು ನೀನು ಅನಿತುಗೆ ಫೋನ್ ಮಾಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಲೋ ಸೂರ್ಯ ಅವ್ರಿಗೆ ಯಾಕೋ ಇವಾಗ ಫೋನ್ ಮಾಡ್ಬೇಕು ಅಂತ ಹೇಳಿ ರವಿ ಕೇಳ್ತಿರೋವಾಗ, ನೋಡು ಇನ್ಮೇಲೆ ನಾನು ರೆಸ್ಟೋರೆಂಟ್ಗೆ ಬರೋದಿಲ್ಲ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಂಗೆ ಹೇಳ್ಬಿಟ್ರೆ ಏನೋ ಆಗುತ್ತೆ ಅಂತ ಹೇಳಿ ರವಿ ಕೇಳ್ತಿರೋವಾಗ, ಅಲ್ಲ ಕಣೋ ರವಿ, ಇಷ್ಟೆಲ್ಲ ಆದ್ಮೇಲೆ ಕೂಡ ನೀನ್ ಮತ್ತೆ ಅಲ್ಲಿ ಕೆಲಸ ಮಾಡಕ್ ಹೋಗಕ್ಕಾಗುತ್ತೇನೋ ಅಂತ ಹೇಳಿ ಸೂರ್ಯ ಕೇಳಿದಾಗ ರವಿ ಯೋಚನೆ ಮಾಡ್ತಿರ್ತಾನೆ. ನಂತರ ಲೋ ಅಪ್ಪಿ, ಹಂಗೇನಾದ್ರೂ ನೀನ್ ಕಂಟಿನ್ಯೂ ಮಾಡಕ್ ಹೋದೆ ಅಂತಾನೆ ಇಟ್ಕೋ, ಶ್ರುತಿಗೆ ನಿನ್ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗೋಗುತ್ತೆ ಕಣೋ, ಹುಷಾರು ಅಂತ ಹೇಳಿ ಮನೋಜ ವಾರ್ನಿಂಗ್ ಕೊಡ್ತಾನೆ. ಆಗ ರವಿ ಭಯ ಪಟ್ಕೊಂಡಾಗ, ಲೋ ಅದಕ್ಕೆ ಕಣೋ ಹೇಳ್ತಾ ಇರೋದು, ಇಂಥ ಹುಡುಗಿರ್ ಜೊತೆ ಸವಾಸ ಇಟ್ಕೋಬಾರ್ದು ಅಂತ, ಅವ್ರನ್ನ ಎಲ್ಲಿ ಕಟ್ ಮಾಡ್ಬೇಕೋ ಅಲ್ಲೇ ಕಟ್ ಮಾಡಿ ಬಿಟ್ಬಿಡ್ಬೇಕು ಕಣೋ, ನಾನು ಇನ್ಮೇಲೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡು, ಹಂಗೆ ನನ್ನ ಹೆಂಡತಿ ಹತ್ರ ಬಂದು ಕ್ಷಮೆ ಕೇಳು ಅಂತ ಕೂಡ ಹೇಳು, ಫೋನ್ ಮಾಡೋ ಅವಳಿಗೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಸರಿ ಆಯ್ತು ಅಂತ ರವಿ ಯೋಚನೆ ಮಾಡ್ತಾ ನೀತುಗೆ ಕಾಲ್ ಮಾಡ್ತಾನೆ. ಹಾಗೆ ಸೂರ್ಯ ಹೇಳ್ದ ಅಂತ ಲೌಡ್ ಸ್ಪೀಕರ್ ಕೂಡ ಆನ್ ಮಾಡ್ತಾನೆ. ಆಗ ನೀತು ಫೋನ್ ರಿಸೀವ್ ಮಾಡಿ, ಹಾಯ್ ರವಿ, ಇವಾಗ ತಾನೇ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಇದಕ್ಕೆ ಅನ್ಸುತ್ತೆ ಟೆಲಿಪತಿ ಅಂತ ಹೇಳೋದು ಅಂತ ಹೇಳಿ ನೀತು ಹೇಳ್ತಿರೋವಾಗ, ಸ್ಟಾಪ್ ಇಟ್ ನೀತು, ನೀವ್ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಹೇಳಿದೀನಿ ತಾನೆ ಅಂತ ಹೇಳಿ ರವಿ ಕೋಪ ಮಾಡ್ಕೋತಾನೆ. ಯಾಕೆ ರವಿ ಈ ರೀತಿ ಕೋಪ ಮಾಡ್ಕೋತಾ ಇದೀಯಾ ಅಂತ ನೀತು ಕೇಳಿದಾಗ, ಯಾಕೋ ನಿಮ್ ನಡವಳಿಕೆನೆ ನನ್ಗೆ ಇಷ್ಟ ಆಗ್ತಾ ಇಲ್ಲ, ಇನ್ಮೇಲೆ ನಾನು ನಿಮ್ ರೆಸ್ಟೋರೆಂಟ್ಗೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿ ರವಿ ಕೋಪದಲ್ಲಿ ಹೇಳ್ತಿರೋವಾಗ, ಓಕೆ ಅಂತ ನೀತು ಹೇಳ್ತಾಳೆ. ಏನು ಓಕೆನಾ ಅಂತ ರವಿ ಆಶ್ಚರ್ಯ ಪಟ್ಕೊಂಡು ಕೇಳಿದಾಗ, ಹೌದು, ನಾನು ಇಲ್ಲಿ ಆಲ್ರೆಡಿ ಬೇರೆ ಶೆಫ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀತು ಹೇಳ್ತಿದ್ದಂಗೆನೆ, ಏನು ಬೇರೆ ಶೆಫ್ ಅಂತ ಹೇಳಿ ರವಿ ಆಶ್ಚರ್ಯ ಪಟ್ಕೊಂಡು ಕೇಳ್ತಾನೆ. ಹೌದು, ಮತ್ತೆ ನಿಮ್ ಹೆಂಡತಿ ಹೇಳಿದ್ರು ಅಂತ ನೀವ್ ಹೇಗಿದ್ರು ಅವ್ರಿಗೋಸ್ಕರ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಗೆಸ್ ಮಾಡಿದೆ, ನೀವಿಲ್ಲ ಅಂದ್ರೆ ರೆಸ್ಟೋರೆಂಟ್ ಅಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಲಾಸ್ ಗಿಂತ ನನ್ಗೆ ನನ್ನ ಪ್ರೀತಿನೇ ಹೆಚ್ಚು, ಸೊ ನಾನು ಬೇರೆ ಶೆಫ್ ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡೆ ನನ್ನ ಲವ್ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದು, ಆ ಶೆಫ್ಗೆ ನಿಮ್ಮಷ್ಟು ಚೆನ್ನಾಗಿ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ, ಬಟ್ ಏನ್ ಮಾಡೋದು, ಇಡೀ ಪ್ರಪಂಚದಲ್ಲಿ ಒಬ್ನೇ ಅಲ್ವಾ ರವಿ ಇರೋದು, ಅದಕ್ಕೆ ಐ ಲವ್ ಯು ರವಿ ಅಂತ ಹೇಳಿ ನೀತು ಹೇಳ್ತಿರುವಾಗ, ನೀತು ನೀವು ನಿಮ್ ಲಿಮಿಟ್ ನ ಕ್ರಾಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ರವಿ ರೇಗಾಡ್ತಾನೆ. ಆಗ ಏನ್ ಮಾಡೋದು ರವಿ, ನೀವಂತೂ ನಿಮ್ ಲಿಮಿಟ್ ನ ಕ್ರಾಸ್ ಮಾಡಿ ಬರೋದೇ ಇಲ್ಲ ಅಂತಿರಲ್ಲ, ಅದಕ್ಕೇನೆ ನಾನೇ ಕ್ರಾಸ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳಿ ನೀತು ಹೇಳ್ತಿರ್ತಾಳೆ. ನೋಡ್ ನೀತು, ನೀನ್ ಮಾಡ್ತಾ ಇರೋದು ಯಾವ್ದು ಸರಿ ಇಲ್ಲ, ನಿನ್ನಿಂದಾಗಿ ನನ್ನ ಜೀವನ ಹಾಳಾಗ್ತಾ ಇದೆ, ಮೊದ್ಲು ಬಂದು ನೀನು ಶ್ರುತಿ ಹತ್ರ ಸಾರಿ ಕೇಳು ಅಂತ ಹೇಳಿ ರವಿ ಹೇಳ್ತಾನೆ. ಏನು ನಾನ್ ಸಾರಿ ಕೇಳ್ಬೇಕಂತ ನೀತು ಕೇಳಿದಾಗ, ಹೌದು ನೀವೇ ಕೇಳ್ಬೇಕು ಅಂತ ರವಿ ಹೇಳ್ತಾನೆ. ಅದಕ್ಕೆ ನೀತು ಆಗೋದಿಲ್ಲ ಅಂತ ಹೇಳ್ತಿರುವಾಗ, ಇಲ್ಲ ನೀವು ಸಾರಿ ಕೇಳಲೇಬೇಕು, ಹಾಗೆ ನೀವು ನನ್ನ ಲವ್ ಮಾಡ್ತಿಲ್ಲ ಅಂತ ಶ್ರುತಿ ಹತ್ರ ನೀವು ಹೇಳಲೇಬೇಕು ಅಂತ ಹೇಳಿ ರವಿ ನೀತುಗೆ ಫೋರ್ಸ್ ಮಾಡ್ತಿರ್ತಾನೆ. ಆಗ ಏನ್ ಮಾಡೋದು ರವಿ, ನೀವ್ ಹೇಳ್ದಂಗೆ ನನ್ಗೂ ಕೇಳ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನಾನು ನಿಮ್ಮನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದೀನಲ್ವಾ, ಅದಕ್ಕೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ನೀತು ಹೇಳ್ಬಿಡ್ತಾಳೆ. ನಂತರ ನೋಡಿ ನೀತು, ನನ್ನ ಸಿಚುವೇಶನ್ ಕೂಡ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ನನ್ನ ತಾಳ್ಮೆ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ ಅಂತ ಹೇಳಿ ರವಿ ಹೇಳಿದಾಗ, ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ ರವಿ, ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ಅದಕ್ಕೆ ಅಂತ ನೀವು ನನ್ನ ಲವ್ ಮಾಡ್ಬೇಕು ಅಂತ ಏನೂ ಇಲ್ಲ ಅಂತ ಹೇಳಿ ನೀತು ಏನೇನೋ ಮಾತಾಡ್ತಿರ್ತಾಳೆ. ಆದ್ರಿಂದ ರವಿ ಕೂಡ ಕೋಪ ಬರ್ತಿರುತ್ತೆ. ನಂತರ ನೋಡ್ ರವಿ, ನಾನು ಹೇಳಿದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಐ ಲವ್ ಯು ಅಷ್ಟೇ ಅಂತ ಹೇಳಿ ನೀತು ಕಾಲ್ ಕಟ್ ಮಾಡ್ಬಿಡ್ತಾಳೆ. ಇದರಿಂದ ರವಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಲೋ ಅಪಿ, ಇವಳು ದೊಡ್ಡ ಕಿಲಾಡಿ ಇದ್ದಾಳಲ್ಲ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣೋ, ಯಾಕೆ ಇವಳು ಈ ರೀತಿ ಮಾಡ್ತಿದ್ದಾಳೋ ಏನೋ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಈಗೇನೋ ಮಾಡೋದು ರವಿಗಾನ್, ಯಾವ ಮನುಷ್ಯ ಯಾವಾಗ ಹೆಂಗ್ ಬದ್ಲಾಗ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ ಕಣೋ, ಆದ್ರೆ ಈ ಹುಡುಗಿ ಕ್ಯಾರೆಕ್ಟರ್ ಏನೋ ಹಿಂಗೈತಲ್ಲೋ, ನೀನ್ ಎಷ್ಟೇ ಸೋಲಿದ್ರು ಕೂಡ ಅಷ್ಟೇ ಕಣೋ, ಅವಳು ಬಂದು ಮೈಕ್ ಹತ್ರ ಕ್ಷಮೆ ಕೇಳೋದಿಲ್ಲ ಬಿಡು ಅಂತ ಹೇಳಿ ಸೂರ್ಯ ಟೆನ್ಷನ್ ಆಗ್ತಿರ್ತಾನೆ. ಹಾಗಿದ್ರೆ ಶ್ರುತಿ ಇನ್ಮೇಲೆ ಈ ಮನೆಗೆ ಬರೋದಿಲ್ಲ ಅಂತ ಆಯ್ತು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಲೋ ರವಿಗಾನ್, ಆ ಹುಡುಗಿ ಏನೋ ಮೆಂಟ್ಲಾಡ್ದಂಗ್ ಆಡ್ತಾವಳೆ, ಅದಕ್ಕೆ ಅವಳ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೆ ಹೆಂಗೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹೋಗಲ್ಲೇ, ಇವಳೇ ದೊಡ್ಡ ಲೂಸು ಅಂತಂದ್ರೆ ಅವ್ರ ಅಪ್ಪ ಅಮ್ಮ ಇವಳಿಗಿಂತ ದೊಡ್ಡ ಲೂಸ ಆಗಿರ್ತಾರೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ, ಇವತ್ತೇ ನೋಡ್ ನೀನ್ ಫಸ್ಟ್ ಕರೆಕ್ಟ್ ಆಗಿ ಮಾತಾಡಿದ್ದು, ನೀನ್ ಹೇಳಿದ್ದು ಸತ್ಯನೇ, ಇಲ್ಲ ಅಂದ್ರೆ ಒಂದ್ ಹೆಣ್ಣು ಹುಡುಗಿನ ಈ ಮಟ್ಟದವರೆಗೂ ಇರೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನಮ್ಮೋನರು ತುಂಬಾ ಒಳ್ಳೆಯವ್ರು ಕಣೋ, ಇದೆಲ್ಲ ಗೊತ್ತಾದ್ರೆ ತುಂಬಾನೇ ಫೀಲ್ ಮಾಡ್ಕೋತಾರೆ, ಇವಾಗ ಅವರು ಬೆಂಗಳೂರಲ್ಲೇ ಇಲ್ಲ ಕಣೋ, ಬಾಂಬೆಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ಒಬ್ಬಳೆ ಮಗಳು ಅಂತ ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದಾರೆ ಕಣೋ ಅಂತ ಹೇಳಿ ರವಿ ಹೇಳ್ತಾನೆ. ಹಂಗಿದ್ಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಕಂಪ್ಲೀಟ್ ಆಗಿ ವೇಸ್ಟ್ ಅಂತ ಆಯ್ತು, ಬೇರೆ ಏನೋ ಮಾಡೋದು ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಆಗ ಲೋ ರವಿ, ನಾನು ನಿನ್ಗೊಂದು ಸೂಪರ್ ಐಡಿಯಾ ಹೇಳೇನು ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಲೋ ಪೆಂಗ್ಯ, ಮೊದ್ಲು ನೀನ್ ಏನು ಅಂತ ಸೊಲ್ಲೋ, ಆಮೇಲೆ ಅದು ಸೂಪರ್ ಆಗಿದೆಯಾ ಇಲ್ವಾ ಅಂತ ನಾನ್ ಹೇಳ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಲೋ ರವಿ, ಶ್ರುತಿ ಹೆಂಗೋ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾಳೆ, ನೀತು ಕೂಡ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾಳೆ, ಸುಮ್ನೆ ನೀನು 2 ರೆಸ್ಟೋರೆಂಟ್ಗೂ ಸೇರಿ ಶಿಫ್ ಆಗ್ಬಿಡು ಅಂತ ಹೇಳಿ ಮನೋಜ ಹೇಳಿದಾಗ, ಲೋ ಮನೋಜ, ಏನೋ ಮಾತಾಡ್ತಾ ಇದೆಯಾ, ಏನು ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಅದ್ ಹಂಗಲ್ಲ ಕಣೋ, ಹೆಂಗಿದ್ರು 2 ಕಂಬಿ ಮೇಲೆ ತಾನೇ ಟ್ರೈನ್ ಓಡೋದು, ಅದೇ ತರನೇ ನಿನ್ಗೆ ದೇವರೇ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನ್ ಕಣೋ, ಇಬ್ರನ್ನು ಮೇಂಟೈನ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಅದರಿಂದ ರವಿ ಕೋಪ ಬರ್ತಿರುತ್ತೆ. ನಂತರ ಹೌದು ಕಣೋ, ನೀತುಗೆ ಓಕೆ ಅಂತ ಹೇಳ್ಬಿಡು, ಶ್ರುತಿ ಹತ್ರ ಹೋಗ್ಬಿಟ್ಟು ಸುಮ್ನೆ ಒಂದ್ ಸಣ್ಣದಾಗಿ ಕ್ಷಮೆ ಕೇಳೋ ಹತ್ರ ನಾಟಕ ಮಾಡೋದಕ್ಕೆ ಹೇಳೋ, ಇಬ್ಬರ ಹತ್ರನೂ ಸೀಕ್ರೆಟ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡು, ಆವಾಗ ಶ್ರುತಿ ಕೂಡ ಮನೆಗ್ ಬರ್ತಾಳೆ, ಹೇಗಿದ್ರು
ಹೇಗಿದೆ ನನ್ನ ಐಡಿಯಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ರವಿ ಮತ್ತೆ ಸೂರ್ಯ ಇಬ್ರು ಕೂಡ ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಆಗ ಲೋ ಪೆಂಗ್ಯ, ಇಂಥ ಡಬ್ಬ ಐಡಿಯಾ ಕೊಡ್ತಿದ್ಯಲ್ಲೋ, ನಿನ್ನಂತವನನ್ನ ಪೌಡ್ರು ಯಾಮಾರಿಸಿರೋದ್ರಲ್ಲಿ ತಪ್ಪೇ ಇಲ್ಲ ಕಣೋ ಅಂತ ಹೇಳ್ಕೊಂಡು ಸೂರ್ಯ ಮನೋಜನ್ ಕೈನ ತಿರುಗಿಸ್ತಾ ಇರ್ತಾನೆ. ಆಗ ಲೋ ರವಿ ಬಿಡು ಅಂತ ಹೇಳು ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಇನ್ನೊಂದ್ ಕೈನ ರವಿ ಹಿಡ್ಕೊಂಡು ನುಲ್ಸೋದಕ್ಕೆ ಅಂತ ಶುರು ಮಾಡ್ತಾನೆ. ಆಗ ನೋವಾಗ್ತಿದೆ ಕಣ್ರೋ ಬಿಡ್ರೋ, ಇನ್ಮೇಲೆ ನಾನು ಯಾವ ಐಡಿಯಾನು ಕೊಡೋದಿಲ್ಲ ಅಂತ ಹೇಳಿ ಮನೋಜ ಇಬ್ರ ಹತ್ರನು ಕೇಳ್ಕೊತಿರ್ತಾನೆ. ಆಗ ಇಬ್ರು ಕೈ ಬಿಡ್ತಿದ್ದಂಗೆನೆ ಮನೋಜ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನಂತರ ರವಿ, ನೀನೇನು ಫೀಲ್ ಮಾಡ್ಕೋಬೇಡ ಕಣೋ, ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡೋಣ ಬಾ ಅಂತ ಹೇಳಿ ಸೂರ್ಯ ರವಿನ ಸಮಾಧಾನ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ರಂಗನಾಥ್ ಅವ್ರು ಬಂದು ಶ್ರುತಿ ಮನೆಗೆ ಹೋಗಿದ್ದಲ್ಲ, ಏನಾಯ್ತಮ್ಮ ಮೀನಾ ಅಂತ ಹೇಳಿ ಮೀನಾ ಹತ್ರ ಕೇಳ್ತಿರೋವಾಗ, ಮಾವ ಶ್ರುತಿ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ ಮಾವ, ಮನೆಗ್ ಬನ್ನಿ ಅಂತ ಕರೆದ್ರೆ ನೀತು ಬಂದು ನನ್ನ ಹತ್ರ ಕ್ಷಮೆ ಕೇಳಿ, ಆಮೇಲೆ ರವಿಗೂ ನನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಲಿ ಅಂತ ಹೇಳ್ತಾ ಇದಾರೆ ಮಾವ ಅಂತ ಹೇಳಿ ಮೀನಾ ಹೇಳಿದಾಗ, ಅಪ್ಪ ನಾನು ಇದಕ್ಕೋಸ್ಕರ ನಿನ್ನೆ ಇವ್ರ ಹತ್ರ ಒಂದು ಐಡಿಯಾ ಹೇಳ್ದೆ, ಆದ್ರೆ ಇವ್ರು ನೋಡಿದ್ರೆ ಕೇಳ್ತಾನೆ ಇಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಏನು ನೀನ್ ಕೊಟ್ಟಿರೋ ಐಡಿಯಾನ ಅದೇನಾದ್ರೂ ಅಪ್ಪ ಏನ್ ಹತ್ರ ಹೇಳ್ದೆ ಅಂತ ಇಟ್ಕೋ, ನಿನ್ಗೆ ಮುಖಾಮುಖಿ ಹೊಡೆದಂಗೆ ಅವರೇ ಒದೆ ಕೊಡ್ತಾರೆ ಅಷ್ಟೇನೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ನೋಡ್ರಿ ಜೊತೆಗಿಟ್ಟಿರೋ ಅಣ್ಣ ಅನ್ನೋದನ್ನು ನೋಡ್ದೆ ಹೆಂಗೆಲ್ಲ ಮಾತಾಡ್ತಿದ್ದಾನೆ ಇವನು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಯಾರು ಇವ್ನಾ, ಅಯ್ಯೋ ನಾನು ಇವನ್ ಜೊತೆ ಹುಟ್ಟಿಲ್ವಲ್ಲ ಸಕ್ರೆ, ಇವ್ನ್ ಹುಟ್ಟಿ 2 ವರ್ಷ ಆದ್ಮೇಲೆ ತಾನೆ ನಾನು ಹುಟ್ಟಿದ್ದು ಅಂತ ಹೇಳಿ ಸೂರ್ಯ ಕಾಮಿಡಿ ಮಾಡ್ತಿರ್ತಾನೆ. ಅದಕ್ಕೆ ಮೀನಾ ನಗ್ತಿರುವಾಗ ಶಾಂತಿಗೆ ಕೋಪ ಬರ್ತಿರುತ್ತೆ. ರೋಡಲ್ಲಿ ಹೋಗೋ ನಾಯಿನ ಮನೆಗೆ ಸೇರ್ಸ್ಕೊಂಡಿದ್ದಕ್ಕೆ ಇವತ್ತು ಕಂಡ್ಕೊಂಡವ್ರೆಲ್ಲ ನಮ್ಮನ್ನ ನೋಡಿ ನಗೋ ಹಾಗೋಗೋಯ್ತು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಕಂಡೋಳ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೋತಾನೆ. ಆಗ ರೀ ಅತ್ತೆ ನನ್ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದಾರೆ, ನೀವು ಸುಮ್ನೆ ಇರಿ ಅಂತ ಹೇಳಿ ಮೀನಾ ಹೇಳಿದಾಗ, ನನ್ನ ಹೆಂಡತಿ ನಿಮ್ಗೆ ಕಂಡೋಳಾಗೋದ್ಲ ಅಂತ ಹೇಳಿ ಸೂರ್ಯ ರೇಗಾಡ್ತಾನೆ. ಹೌದು ಕಣೋ, ಅವಳು ನನ್ಗೆ ಕಂಡೋಳೇನೆ, ಹಲ್ ಬೇರೆ ಬಿಟ್ಕೊಂಡು ಹೆಂಗ್ ನಗ್ತಾ ಇದ್ದಾಳೆ ನೋಡು, ನನ್ ಮಗನ ಜೀವನ ಅಂತಂದ್ರೆ ಅವಳಿಗೆ ನಗು ಬರೋ ತರ ಆಗ್ಬಿಟ್ಟಿದೆ, ಇವಳ ಕತೆ ಏನಾದ್ರು ಹೇಳಿದ್ರೆ ಇಡೀ ಊರೇ ಅವಳನ್ನ ನೋಡಿ ನಗುತ್ತೆ ಕಣೋ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅತ್ತೆ ಆ ರೀತಿ ನಗು ಅಂತದ್ದು ನನ್ನ ಜೀವನದಲ್ಲಿ ಏನ್ ಕತೆ ಇದೆ ಹೇಳಿ ಅಂತ ಹೇಳಿ ಮೀನಾ ಕೇಳ್ತಾಳೆ. ಕರೆಕ್ಟಾಗಿ ಹೇಳ್ದೆ ಮೀನಾ, ಕೇಳು ಕೇಳು ಅಂತ ಹೇಳಿ ಸೂರ್ಯ ಹೇಳ್ಕೊಡ್ತಿರುವಾಗ, ನೋಡಿ ಅತ್ತೆ ನಾನು ಯಾರಿಗೂ ಇದುವರೆಗೂ ಮೋಸ ಮಾಡಿಲ್ಲ, ನಿಯತ್ತಾಗೆ ಬದುಕ್ತಾ ಇದ್ದೀನಿ, ಅದೇ ರೀತಿ ನನ್ನ ಗಂಡ ಕೂಡ ಅಷ್ಟೇನೆ, ನನ್ನ ಗಂಡನ ಹತ್ರ ನಾನು ಸರಿಯಾಗೇ ಇದ್ದೀನಿ, ನನ್ನ ನೋಡಿ ನಗುವಂತ ಕೆಲಸ ನಾನು ಏನು ಮಾಡಿಲ್ಲ ಅತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಹೇ ಶಾಂತಿ, ಇಲ್ಲೇನ್ ನಡೀತಾ ಇದೆ ಅಂತ ನಿನ್ ಗೊತ್ತು ತಾನೆ, ನೀನೇನೇ ಮಾತಾಡ್ತಾ ಇದೀಯಾ, ಮೊದ್ಲು ರವಿ ಸಮಸ್ಯೆನ ಸರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಸುಮ್ನೆ ಇರಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಹೋಗಿ ಶ್ರುತಿ ಹತ್ರ ಮಾತಾಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಅವಳ ಹತ್ರ ನಾನೇನ್ ಮಾತಾಡೋದು, ಹೇಳ್ದೆ ಕೇಳ್ದೆ ಅವ್ರ ಅಮ್ಮನ ಮನೆಗೆ ಹೊರಟೋಗ್ಬಿಟ್ಲ ಅವಳು ಅಂತ ಹೇಳಿ ಶಾಂತಿ ಹೇಳಿದಾಗ, ನೋಡ ಚಿಕ್ಕ ಹುಡುಗಿ ತರ ನೀನು ಹಠ ಮಾಡ್ಬೇಡ ಕಣೆ, ಮೊದ್ಲು ಫೋನ್ ಮಾಡಿ ಅವಳ ಹತ್ರ ಮಾತಾಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಯಾಕೆ ನೀವೇ ಮಾತಾಡ್ಬೋದು ತಾನೆ, ಎಷ್ಟೇ ಆದ್ರೂ ಕೂಡ ನಿಮ್ಗೂ ಸೊಸೆ ಅಲ್ವಾ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ನೋಡ ಇಂಥ ವಿಷಯದಲ್ಲಿ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಮಾತಾಡಿದ್ರೆ ಒಳ್ಳೇದು ಕಣೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಏನ್ ಮಾಡೋದು ಅಪ್ಪಯ್ಯ, ಆ ಮೈಕ್ ಹತ್ರ ಮಾತಾಡೋದಕ್ಕೆ ನಮ್ ಸಕ್ರಮ್ನವ್ರಿಗೆ ಲೈಟ್ ಆಗಿ ಭಯ ಅಂತ ಹೇಳಿ ಸೂರ್ಯ ಹೇಳ್ಕೊಂಡು ನಗ್ತಿರ್ತಾನೆ. ಆಗ ನನ್ಗೆ ಯಾಕೋ ಭಯ, ನಾನ್ ಯಾಕೋ ಆ ಚೋಟ್ ಮೆಣಸಿನ್ಕಾಯಿ ನೋಡಿ ಭಯ ಪಡ್ಬೇಕು ಅಂತ ಹೇಳ್ತಾ ಶಾಂತಿ ಶ್ರುತಿಗೆ ಫೋನ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರವಿ ಅಲ್ಲಿಗೆ ಬಂದು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ, ಇವಾಗ ಮೈಕ್ಗೆ ಸಕ್ರಮ್ನವರು ಫೋನ್ ಮಾಡ್ತಾರ ಕಣೋ ಇರೋ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅಮ್ಮ ಯಾಕಮ್ಮ ಸುಮ್ನೆ, ಹೋಗ್ಲಿ ಬಿಡಮ್ಮ, ಅವಳು ಸುಮ್ನೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ತಾಳೆ, ಅವಳು ಫೋನ್ ಮಾಡ್ಬಿಡಮ್ಮ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ನಿನ್ನ ಹತ್ರ ಹಂಗ್ ಮಾತಾಡ್ಬೋದು ಕಣ ಅವಳು, ಆದ್ರೆ ನಾನು ಎಷ್ಟೇ ಆದ್ರೂ ಅತ್ತೆ ಅಲ್ವಾ, ನನ್ನ ಹತ್ರ ಪ್ರೀತಿಯಿಂದಾನೆ ಶ್ರುತಿ ಮಾತಾಡಿಸ್ತಾಳೆ ಅಂತ ಹೇಳ್ತಾ ಶಾಂತಿ ಶ್ರುತಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ನ ಆನ್ ಮಾಡ್ತಾಳೆ. ನಂತರ ಹಲೋ ಅಂತ ಶ್ರುತಿ ಹೇಳ್ತಿದ್ದಂಗೆನೆ, ಅಮ್ಮ ಶ್ರುತಿ ಹೇಗಿದ್ಯಮ್ಮ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಯಾರು ನೀವು ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ ಮನೆಯವರೆಲ್ಲರೂ ನಗೋದಕ್ಕೆ ಶುರು ಮಾಡ್ತಾರೆ. ಆಗ ನಾನು ಕಣಮ್ಮ ನಿನ್ಗೆ ಅತ್ತೆ ಅಂತ ಹೇಳಿ ಶಾಂತಿ ಹೇಳಿದಾಗ, ಯಾವತ್ತೆ ಅಂತ ಶ್ರುತಿ ಕೇಳ್ತಾಳೆ. ಏನಮ್ಮ ಶ್ರುತಿ, ಒಂದೇ ಒಂದ್ ದಿವಸದಲ್ಲೇ ಮರ್ತೋಗ್ಬಿಟ್ಟಿದ್ಯೇನಮ್ಮ, ನಾನಮ್ಮ ಶಾಂತಿ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಓ ನೀವಾ, ನಾನು ಫೋನ್ ನೋಡ್ಲಿಲ್ಲ ಹಾಗೆ ರಿಸೀವ್ ಮಾಡ್ಬಿಟ್ಟೆ, ಹೇಳಿ ಅತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ಹೇಗಮ್ಮ ಇದೆಯಾ ಅಂತ ಹೇಳಿ ಶಾಂತಿ ವಿಚಾರಿಸ್ತಿರ್ತಾಳೆ. ಆಗ ಅತ್ತೆ, ನಾನು ಯಾವ್ದಕ್ಕೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ತಾನೆ, ನಾನೇ ನೀನ್ ಹ್ಯಾಪಿ ಆಗಿರೋದಕ್ಕೆ ಬಂದಿದ್ದೀನ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ಅಯ್ಯೋ ಇವೆಲ್ಲ ಬೇಕಿತ್ತ ನನ್ಗೆ, ಹೋಗಿ ಹೋಗಿ ಇವಳ ಹತ್ರ ಮಾತಾಡಿ ನಾನೇ ಉಗಿಸ್ಕೋಬೇಕು ಅಂತ ಹೇಳಿ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ನಂತರ ಅಯ್ಯೋ ಶ್ರುತಿ, ನೀನಿನ್ನು ಅದನ್ನೇ ನೆನ್ಸ್ಕೊಂಡು ಊಟ ಮಾಡದೆ ಆರೋಗ್ಯನ ಹಾಳು ಮಾಡ್ಕೋಬೇಡಮ್ಮ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಅಯ್ಯೋ ಹಾಗೇನಿಲ್ಲ ಅತ್ತೆ, ನಾನು ಇವಾಗ ತಾನೇ ಬಿರಿಯಾನಿ ತಿಂದೆ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ ಅದನ್ನ ಕೇಳಿ ಸೂರ್ಯ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಏನು ಬಿರಿಯಾನಿ ತಿಂದ್ಯಾ ಅಂತ ಹೇಳಿ ಶಾಂತಿ ಶಾಕಲ್ ಕೇಳಿದಾಗ, ಅಯ್ಯೋ ಅತ್ತೆ ಊಟ ಬಿಡುವಂತ ತಪ್ಪು ನಾನೇನ್ ಮಾಡ್ಲಿಲ್ವಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಸರಿ ಕಣಮ್ಮ, ನೀನ್ ಯಾವಾಗ ಮನೆಗೆ ಬರ್ತೀಯ ಅಂತ ಹೇಳಿ ಶ್ರುತಿಗೆ ಶಾಂತಿ ಕೇಳ್ತಿರುವಾಗ, ಯಾವ ಮನೆಗೆ ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ ಕೇಳ್ತಾ ಇರೋ ಪ್ರಶ್ನೆಯಿಂದ ಶಾಂತಿಗೆ ಇರಿಟೇಟ್ ಆಗ್ತಿರುತ್ತೆ. ಏನಮ್ಮ ಹಿಂಗ್ ಕೇಳ್ತಾ ಇದ್ಯಾ, ನಮ್ಮನೆಗೆ ತಾನೇ ಕರಿತಾ ಇರೋದು ಅಂತ ಹೇಳಿ ಶಾಂತಿ ಕೇಳಿದಾಗ, ನೋಡಿ ಅತ್ತೆ ನಾನ್ ಯಾಕೆ ಅಲ್ಲಿಗೆ ಬರ್ಬೇಕು ಹೇಳಿ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಏನೇ ಇದ್ರು ಕೂಡ ಇದು ನಿನ್ ಮನೆನೇ ಅಲ್ವೇನಮ್ಮ, ನೀನೇನು ಯೋಚನೆ ಮಾಡ್ಬೇಡ, ನೀನ್ ಮೊದ್ಲು ಮನೆಗ್ ಬಾ, ಇನ್ ಉಳಿದಿದ್ನೆಲ್ಲ ರವಿ ನೋಡ್ಕೋತಾನೆ ಅಂತ ಹೇಳಿ ಶಾಂತಿ ಹೇಳಿದಾಗ, ಏನು ನೋಡ್ಕೋತಾನ ನನ್ನ ಅವಳನ್ನ ಅಂತ ಹೇಳಿ ಶ್ರುತಿ ಕೇಳ್ತಿರೋವಾಗ ಅದನ್ನ ಕೇಳಿ ರವಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಏನಮ್ಮ ಈ ತರ ಎಲ್ಲ ಮಾತಾಡ್ತಾ
ಇದ್ಯಾ, ಈ ಸಮಸ್ಯೆನೆಲ್ಲ ರವಿ ನೋಡ್ಕೋತಾನೆ ಅಂತ ಹೇಳ್ದೆ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಶಾಂತಿ ಹೇಳಿದಾಗ, ಸಮಸ್ಯೆ ಇರೋದೇ ಅವನಿಂದಾನೇ ಅತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಏನಮ್ಮ ನೀನು ಈ ರೀತಿ ವಾದ ಮಾಡಿದ್ರೆ ಏನರ್ಥ, ನಿನ್ಗೊಂದ್ ವಿಷಯ ಗೊತ್ತಾ, ಇನ್ಮೇಲೆ ರವಿ ಆ ಹೋಟ್ಲಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಶಾಂತಿ ಹೇಳಿದಾಗ, ಸರಿ ಅದಕ್ಕೆ ಏನ್ ಮಾಡ್ಬೇಕು ಇವಾಗ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಹಾಗಿದ್ಮೇಲೆ ನೀನ್ ಇಲ್ಲಿಗೆ ಬರ್ಬೋದಲ್ವೇನಮ್ಮ ಅಂತ ಹೇಳಿ ಶಾಂತಿ ಕೇಳಿದಾಗ, ಅತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆ ನೀತು ಬಂದು ನನ್ನ ಹತ್ರ ಸಾರಿ ಕೇಳಲೇಬೇಕು, ಹಾಗೆ ಇನ್ಮೇಲೆ ನಾನು ರವಿನ ಲವ್ ಮಾಡೋದಿಲ್ಲ ಅಂತ ಒಪ್ಕೊಂಡು ವಿಡಿಯೋ ಹಾಕ್ಬೇಕು, ಆವಾಗ್ಲೇ ನಾನು ಬರೋದು, ಅಲ್ಲಿವರೆಗೂ ನನ್ನ ಮನೆಗೆ ಬರೋದಿಲ್ಲ ಅಂತ ಹೇಳಿ ಶ್ರುತಿ ಕಡಖಂಡಿತವಾಗಿ ಹೇಳ್ಬಿಡ್ತಾಳೆ. ಅಯ್ಯೋ ಏನಮ್ಮ ನೀನು, ನನ್ನ ಎಷ್ಟೇ ಆದ್ರೂ ಕೂಡ ನಿಮ್ಮ ಅತ್ತೆ ಅಲ್ವಾ, ನನ್ ಮೇಲೆ ನಿನಗೆ ಮರ್ಯಾದೆ ಇದೆಯೋ ಇಲ್ವೋ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಶ್ರುತಿ ಸಡನ್ ಆಗಿ ಕಾಲ್ ಕಟ್ ಮಾಡ್ಬಿಡ್ತಾಳೆ. ನಂತರ ಹಲೋ ಶ್ರುತಿ, ಶ್ರುತಿ ಕೇಳಿಸ್ತಿದ್ಯೇನಮ್ಮ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅಮ್ಮ ಅವಳು ಕಾಲ್ ಕಟ್ ಮಾಡಿ ತುಂಬಾ ಹೊತ್ತಾಯ್ತು ಅಂತ ಹೇಳಿ ಮನೋಜ ಹೇಳ್ತಾನೆ. ಅದನ್ನ ನೋಡಿ ಸೂರ್ಯ ಬಿದ್ದು ಬಿದ್ದು ನಗ್ತಿರ್ತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು, ರೀ ಇವಾಗ ನಿಮ್ಗೆ ಖುಷಿ ಆಯ್ತಾ, ಇದಕ್ಕೋಸ್ಕರ ನೀವು ನನ್ನ ಮಾತಾಡು ಅಂತ ಹೇಳಿದ್ರ, ನೋಡ್ರಿ ಅವಳು ಎಷ್ಟು ಕೊಬ್ಬಲ್ ಮಾತಾಡಿದ್ಲು ಅಂತ ಹೇಳಿ ಶಾಂತಿ ಹೇಳಿದಾಗ, ನಾನು ಆವಾಗ್ಲೇ ಹೇಳ್ದೆ ಅಲ್ವೇನಮ್ಮ ಅವಳು ಮಾತಾಡೋದೇ ಹಂಗೆ ಅಂತ, ಆದ್ರೆ ನೀವೇ ನನ್ನ ಮಾತು ಎಲ್ಲಿ ಕೇಳಿದ್ರೆ ಹೇಳಿ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ನೋಡಿ ರವಿ, ಎಲ್ಲಾ ವಿಷಯ ದಿಢೀರ್ ಅಂತ ಮಾತಾಡಿ ಮುಗಿಸೋದಕ್ಕಾಗೋದಿಲ್ಲ, ಸ್ವಲ್ಪ ಸಮಾಧಾನವಾಗಿರ್ಬೇಕು, ಅದಕ್ಕೆ ಅಂತ ನಾವು ಸ್ವಲ್ಪ ಟೈಮ್ ಕೊಡ್ಬೇಕು. ಶ್ರುತಿ ಅವ್ರಿಗೆ ಕೋಪ ಬಂದ್ರೆ ಅಷ್ಟು ಬೇಗ ಸರಿ ಹೋಗೋದಿಲ್ಲ ಅಂತ ನಿಮ್ಗೂ ಗೊತ್ತಿದೆ ಅಲ್ವಾ, ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಆದ್ರೂ ರವಿ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಕಣೋ, ಅಮ್ಮನ ಹತ್ರನೇ ಶ್ರುತಿ ಈ ರೀತಿ ಮಾತಾಡ್ತಾಳೆ ಅಂತಂದ್ರೆ ಇನ್ನು ನಿನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನ್ಗೆ ಅಯ್ಯೋ ಅಂತ ಅನಿಸ್ತಾ ಇದೆ ಕಣೋ ಅಪ್ಪಿ ಅಂತ ಹೇಳಿ ಮನೋಜ ರವಿನ ಹೀಯಾಳಿಸ್ತಿರ್ತಾನೆ. ಆಗ ಲೇ ಪೆಂಗ್ಯ ತೆಗೆದ್ ಬುಟ್ಟ ಅಂತಂದ್ರೆ ಹಂಗೆ ಹೋಗಿ ಬಿದ್ದೋಗ್ಬಿಡ್ಬೇಕು, ಸುಮ್ನೆ ಹೋಗೋ ಇಲ್ಲಿಂದ ರೂಮ್ಗೆ ಅಂತ ಹೇಳಿ ಸೂರ್ಯ ಮನೋಜನ ಹೆದರ್ಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಹಾಗೆ ಸೂರ್ಯ ರವಿನ ಸಮಾಧಾನ ಮಾಡ್ತಾ, ನೀನೇನು ತಲೆ ಕೆಡ್ಸ್ಕೋಬೇಡ ಕಣೋ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಮಾವ ಇದಕ್ಕೊಂದ್ ದಾರಿ ಇದೆ, ನಾನೊಂದ್ ಐಡಿಯಾ ಹೇಳ ಅಂತ ಹೇಳಿ ಮೀನಾ ಕೇಳಿದಾಗ, ಏನ್ ಹೇಳಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾನು ಇವಾಗ ಹೊಸದಾಗಿ ಫ್ಲವರ್ ಶಾಪ್ ನ ಓಪನ್ ಮಾಡ್ತಾ ಇದೀನಿ ಅಲ್ವಾ ಮಾವ, ಆವತ್ತು ನಾನು ಶ್ರುತಿ ಅವ್ರನ್ನ ಬರೋದಕ್ಕೆ ಹೇಳ್ತೀನಿ, ಅವ್ರು ಖಂಡಿತ ನನ್ಗೋಸ್ಕರ ಅಂತ ಬಂದೇ ಬರ್ತಾರೆ, ಆಗ ಅವ್ರ ಹತ್ರ ಎಲ್ರು ಮಾತಾಡಿ ಅವ್ರ ಮನಸ್ಸನ್ನ ಬದಲಾಯಿಸೋದಕ್ಕೆ ನೋಡೋಣ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಅಪ್ಪಯ್ಯ ಇದು ಒಳ್ಳೆ ಐಡಿಯಾನೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ರಂಗನಾಥ್ ಅವ್ರು ಕೂಡ ಸರಿನಮ್ಮ ಹಾಗೆ ಮಾಡು ಅಂತ ಹೇಳಿ ಒಪ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.